ಭಾಳ ಇಂಗ್ಲೀಷ್ನಲ್ಲಿ ಒಬ್ಬ ಸುಭಾಷಿತಕಾರ ಭಾಳ ಚಂದ ಹೇಳ್ತಾನೆ, ಡು ನಾಟ್ ಆಸ್ಕ್ ವಾಟ್ ದ ಕಂಟ್ರಿ ಹ್ಯಾಸ್ ಡನ್ ಫಾರ್ ಯು, ಆಸ್ಕ್ ವಾಟ್ ಯು ಹ್ಯಾವ್ ಡನ್ ಫಾರ್ ಯುವರ್ ಕಂಟ್ರಿ. ದೇಶ ನನಗೇನು ಮಾಡ್ತು ಅಂತ ಕೇಳಬೇಡ, ದೇಶಕ್ಕೆ ನಾ ಏನು ಮಾಡೀನಿ ಅಂತ ಕೇಳು. ನಾ ಏನು ಮಾಡೀನಿ, ಏನೂ ಮಾಡಿಲ್ಲ, ಬಡ 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 ಏನು ಅವು ಬರ್ತಾವೆ 2,000 ತೊಗೊಂಡು ಆರಾಮ್ ಕುಂತೀವಿ ನಾವು ಅಷ್ಟೆ. ಮತ್ತು ಬರೋ ಅಗದಿ 2,000 ತೊಗೊಂಡು ಬರೋ ಮತ್ತು ನಮ್ಮ ಯುವ ನಿಧಿಗಳಿಗೆ 3,000 2,000 3 ತಿಂಗಳಿಗೆ ತೊಗೊಂಡು ಹಾಳಾಗಿ ಹೋಗಲಿ ದೇಶ. ನಮಗೇನಾಗೋದೈತಿ, ದೇಶ ಹಾಳಾಗಿ ಹೋಗಲಿ. ನಾವು ಹಿಂಗೆ ಬದುಕಿದ್ರೆ ದೇಶ ಕಟ್ಟಕ್ಕೆ ಸಾಧ್ಯ ಇಲ್ಲ. ಹೈಯೆಸ್ಟ್ ಪಾಪ್ಯುಲೇಟೆಡ್ ನೇಷನ್ ಇನ್ ದಿಸ್ ವರ್ಲ್ಡ್ ಇಂಡಿಯಾ ದೇಶ, ಭಾರತ ದೇಶ. ಎದಕ್ಕೆ ನಾವು ದೊಡ್ಡವರು ಅಂದ್ರೆ ಕೆಲವೊಬ್ಬರು ಆರ್ಥಿಕತೆ ಒಳಗೆ ಮುಂದದಾರ, ಕೆಲವೊಬ್ಬರು ವಿಜ್ಞಾನದೊಳಗೆ ಮುಂದದಾರ. ಮತ್ತು ಭಾರತ ದೇಶದವ್ರು ಅಂದರು ನೀವು ಎದ್ರದಾಗ ಮುಂದದಿರಿ, ನಾವು ಏನಿದ್ರು ಜನಸಂಖ್ಯೆ ಒಳಗೆ ಟಾಪ್ ರೀ ನಾವು ಅಂದರು. ಜನಸಂಖ್ಯೆ ಒಳಗೆ ನಮ್ಮನ್ನು ಮೀರ್ಸೋರೇ ಯಾರೂ ಇಲ್ಲರಿ. ಇಂತಹ ಇರಲಿ, ಅದು ಒದರುದೇ ನಾಯಿ ಪಾಪದ ಗುಣಧರ್ಮ. ನಾಯಿ ಅಂದ ಮ್ಯಾಗ ಒದರುದೇ, ಮನುಷ್ಯ ಅಂದಮ್ಯಾಗ ಮಾತಾಡೋನೇ ಏನು ಮಾಡೋಕ್ಕಾಗ. ಅವು ನಾಯಿ ಇರೋದ ಒದರಾಕ, ಮನುಷ್ಯ ಇರೋದ ಮಾತಾಡಕ್ಕೆ, ತಲೆ ಕೆಡಿಸ್ಕೋಬಾರ್ದು. ಅವು ನಾಯಿ ಹಿಂದೆ ಒದರ್ತಾವೆ, ಇವ ಮುಂದೆ ಒದರ್ತಾನೆ, ಇವ ಅಷ್ಟೇ. ಅದು ಹಿಂದೆ ಒದರ್ತೈತೆ, ಅದು ಇವ ಮುಂದೆ ಒದರ್ತಾನೆ. ಇವ ಅದು ಒದರಿದ್ರೆ ಏನೂ ಲಕ್ಷಣ ಆಗೋದಿಲ್ಲ, ಇವ ಒದರಿದ್ರೆ ಚಟ ಕಟ್ಟೆ ಬಿಡು, ವೈರೇ ಸ್ಮಶಾನಕ್ಕೆ ಒಯ್ದೇ ಬಿಡೋದು ಇವ ಒದರದ್ನಂದ್ರೆ. ಅದು ಪಾಪ ಅದು ಬಹುಬವರ ಅಂಥದ್ದು. ಇವ ಎಲ್ಲ ಚೌಚೌನು ಅಂದಿರ್ತಾನೆ, ಬಹುಬವನು ಅಂದಿರ್ತಾನೆ, ಬಾಯಿ ಅಂದ್ಕೊಂತಾನೆ ಹಿಂದೆ ಚುಚ್ಚಿರ್ತಾನೆ ಇವ. ಇವಂದು ಬೇರೆ, ನಾಯಿ ಅಂದ ಮ್ಯಾಗ ಒದರುದಾನೆ. ನಾ ಹೇಳಿದ್ದು ಅಭಿಮಾನ, ನನ್ನದು ಅಂತ ಅಭಿಮಾನ ಇರಬೇಕು. ಈಗೆಲ್ಲ ನೀವು ಒಂದು ನೋಡ್ರಿ, ಒಬ್ಬವ ಮದುವೆ ಆಗೋಕ್ಕಿಂತ ಮುಂಚೆ ಅವು ಎಷ್ಟು ಚಂದ ಜೀವ ಮಾಡ್ತಿರ್ತಾವೆ. ನಾ ಹೇಳಿದ್ನಲ್ಲ ಮೊನ್ನೆ, ಎಷ್ಟು ಚಂದ ಅವು ಏನೋ ಲೋಕದಾಗ ಇರೋದಿಲ್ಲ, ಅಷ್ಟು ಚಂದ ಇರ್ತಾವೆ. ಮತ್ತು ಒಟ್ಟು ಮನ್ಯಾಗ ಕಾಲು ಇಡ್ಲಾರ್ದವ್ರು 24 ತಾಸು ಮನ್ಯಾಗ ಕುಂತಿರ್ತಾರೋ. ಯಾಕೆ ಬರೀ ಫೋನ್ದಾಗ ಮಾತಾಡ್ಕೊಂತ ಏನು ಹುಟ್ಟು ಹಬ್ಬ ಬಂತು ಅಂದರೆ ಕೇಕ್ ಕಟ್ ಮಾಡಿಸ್ತಾರೆ. ಮದುವೆಗಿಂತ ಮುಂಚೆ ನಾ ಹೇಳಿನೇ, ಮೆನ್ಷನ್ ಮಾಡೀನಿ ಇದನ್ನು, ಮದುವೆಗಿಂತ ಮುಂಚೆ ಅಂತ ಹೇಳಿನಿ ನಾನು. ಏನು ಹೋಟೆಲಿಗೆ ಕರ್ಕೊಂಡೋಗಿ, ಈಗಿನೂ ಟ್ರೆಂಡಿಂಗ್ ಮಾಡರ್ನ್ ನೋಡ್ತೀವಲ್ಲ, ದಿವಸ ಬೇಸರಾಗ್ಯಾವ ನಮ್ಗೆ. ಕರ್ಕೊಂಡು ಹೋಗಿ ಹೋಟೆಲ್ದಾಗ ಏನದು ಊಟ ಮಾಡಿಸ್ತಾವು, ಕೇಕ್ ಕಟ್ ಮಾಡಿಸ್ತಾವು, ಮತ್ತು ಅಗದಿ ಅಡ್ಡಾಡಿಸ್ತಾವು. ಟೂರ್ ಹೋಗುನೇನಂತ ಪ್ಯಾಕೇಜ್ ಒಳಗೆ ಟೂರ್ ಹೋಗಿ ಬರ್ತಾವೆ ಮದುವೆಗಿಂತ ಮುಂಚೆ. ಮತ್ತು ಮದುವೆ ಆಗಿ 1 ವರ್ಷ ಆಯಿತು ಅಂದ್ರೆ ಹುಟ್ಟುಹಬ್ಬದ ದಿನಾನೇ ಮರ್ತಿರ್ತಾನೆ. ಹುಟ್ಟುಹಬ್ಬದ ದಿನ ಮರ್ತಿರ್ತಾನೆ. ಮತ್ತು ಹೆಂಡತಿ ಕೇಳಿದ್ಲು, ಅಲ್ರಿ ಮದುವೆಗಿಂತ ಮುಂಚೆ ನಮಗೆ ಹುಟ್ಟುಹಬ್ಬಕ್ಕೆ ಚಲೋ ಅಡ್ಡಾಡಿಸಿದ್ರಿ, ಚಲೋ ತಿನ್ನಿಸಿದ್ರಿ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋದ್ರಿ. ಮದುವೆಯಾಗಿ ವರ್ಷ ಆಯಿತು, ಅದೇ ರೊಟ್ಟಿ ತಿನ್ನೋದಾಗ್ಯದ, ಅದೇ ಅನ್ನ ತಿನ್ನೋದಾಗ, ಯಾಕಾಯ್ತು ಹಿಂಗೆ? ಮದುವೆಗಿಂತ ಮುಂಚಿದ್ದ ಮ್ಯಾಗ ಮದುವೆ ಆದ್ಮ್ಯಾಗ ಯಾಕಿಲ್ಲ? ಅವ ಗಂಡ ಅಂದ, ಎಲೆಕ್ಷನ್ಗಿಂತ ಮುಂಚೆನೇ ಪ್ರಚಾರ ಮಾಡ್ತಾರೆ, ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಮಾಡೋದಿಲ್ಲ ಅಂತ. ಎಲೆಕ್ಷನ್ಗಿಂತ ಮುಂಚೆನೇ ಪ್ರಚಾರ ಮಾಡ್ತಾರೆ, ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಮಾಡಿದ್ರೆ ಹುಚ್ಚಂತಾರೆ ಮಂದಿ. ಮುಗ್ದದದು, ಮುಗೀತು, ಬಿದ್ದು ಗೆದ್ನ, ಮುಗೀತು, ಗೆದ್ದಂಗೆ ನಾ ಮುಗಿದು ಹೋಯ್ತೀನಿ. ನೀನು ನನಗೆ ಬಿಟ್ಟು ಹೋಗಕ್ಕಿದೀಯ, ನಾನು ಬಿಟ್ಟು ಹೋಗೋದಿನ. ಅಭಿಮಾನ ಇರಬೇಕು. ಅಭಿಮಾನ ಬರೀ ದೇಶದ ಮ್ಯಾಗ ಅಷ್ಟೇ ಇರೋದಿಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಅಂತ ಅಭಿಮಾನ ಇರಬೇಕು. ಒಂದಿನ ಒಬ್ಬವ ಭಾಳ ದೊಡ್ಡ ಕನ್ನಡ ಶಾಲೆಯ ಸರ್ ಇದ್ದ. ಅವ್ರಿಗೆ ಪಾಪ ಇಂಗ್ಲೀಷ್ ಬರ್ತಿರಲಿಲ್ಲ, ಆದರೆ ಕನ್ನಡದಲ್ಲಿ ಅವರನ್ನು ಮೀರಿಸೋರೇ ಯಾರೂ ಇರಲಿಲ್ಲ, ಅಷ್ಟು ದೊಡ್ಡ ಸರ್. ಅವರಿಗೆ ಒಬ್ಬ ಗಂಡು ಮಗ ಆಗ್ತಾನೆ. ಆ ಗಂಡು ಮಗನನ್ನು ಅವರು ಭಾಳ ಚಂದ ಬೆಳೆಸ್ತಾರೆ, ಭಾಳ ದೊಡ್ಡವನಾಗಿ ಮಾಡ್ತಾರೆ. ಎಷ್ಟು ದೊಡ್ಡವನಾಗಿ ಮಾಡ್ತಾರೆ ಅಂದರೆ, ಆತನಿಗೆ ಯಾವ ಲ್ಯಾಂಗ್ವೇಜ್ ಇದಾವೆ ಜಗತ್ತಿನಲ್ಲಿ ಎಲ್ಲವನ್ನ ಪಾಪ ಕಲಿಸ್ತಾರೆ, ನನ್ನ ಮಗ ಕಲೀಲಿ ಅಂತ. ಅವ ಮುಂದೆ ದೊಡ್ಡವಾಗಿ ದೊಡ್ಡ ದೇಶ ಮಾಡಿಕೊಂಡು ಅವ ಊರು ಬಿಟ್ಟು ಹೋಗಿಬಿಡ್ತಾನ. ಊರು ಬಿಟ್ಟು ಹೋದವ ಹೊಳ್ಳಿ ಯಾವತ್ತೂ ತಂದೆ ಕಡೆ ಬರೋದೇ ಇಲ್ಲ, ಯಾವತ್ತೂ ಬರೋದೇ ಇಲ್ಲ. ಇವ್ರಿಗೆ ಅನ್ನಿಸ್ತದ, ರಿಟೈರ್ಡ್ ಆಗಿರ್ತಾರೆ ಸರ್, ಕನ್ನಡ ಹೇಳೋರು, ಅಲ್ಲ ನನ್ನ ಮಗ ಚಲೋ ಓದಿಸಿದ್ಯಾ, ಇಂಗ್ಲೀಷ್ ಕಲಿಸಿದ್ಯಾ, ಎಲ್ಲ ಮಾಡಿಸಿದ್ಯಾ, ಊರೊಳಗೆ ಚಲೋ ನೇಮ್ ಮಾಡಲಿ, ಹೆಸರು ಮಾಡಲಿ, ಎಲ್ಲೋ ಹೋಗಿ ಕುಂತಾನ, ಹೋಗಿ ಹುಡುಕ್ಯಾಡ್ಕೊಂಡು ಬರೋನು ಅಂತ ಇಬ್ಬರು ಗಂಡ ಹೆಂಡತಿ ವಯಸ್ಸಾಗೈತಿ ಹೋದರು. ನಿಜವಾದ ಮಕ್ಕಳು, ನಿಜವಾದ ಸುಖದ ಅಪ್ಪ ಅಮ್ಮ ಯಾರು ಗೊತ್ತೇನು? ನನ್ನ ಮಕ್ಕಳು ಫಾರಿನ್ದಾಗ ಅದಾರ, ನನ್ನ ಮಕ್ಕಳು UK ಅದಾರ, ನನ್ನ ಮಕ್ಕಳು US ಅದಾರ. ತಿನ್ನೋದೇನು ಮತ್ತು ಅವ್ರನ್ನ ಫೋಟೋ ನೋಡ್ಕೊತಾನೆ ಊಟ ಮಾಡ್ಬೇಕಲ್ಲ ನೀವು ರಾತ್ರಿ. ನನ್ನ ಮಗ ಅಲ್ಲಿ ಅದಾನಂತ ವಿಡಿಯೋ ಕಾಲ್ ಮುಖಾಂತರನೇ ನೋಡ್ಬೇಕಲ್ಲ. ಮೊನ್ನೆ ನಾನು ದೆಹಲಿ ಒಳಗೆ ನೋಡಿದೆ, ಹೆತ್ತ ತಂದೆ ತಾಯಿ ಸಾಕ್ಯಾರ, ಬೆಳೆಸ್ಯಾರ, ದೊಡ್ಡವರನ್ನಾಗಿ ಮಾಡ್ಯಾರ.
ತಂದೆ ತೀರಿ ಹೋದ ಮೇಲೆ ಮಗ ವಿಡಿಯೋ ಕಾಲ್ದಾಗ ಅಂತ್ಯ ಸಂಸ್ಕಾರ ಮಾಡ್ತಾನೆ ಅಂದ್ರೆ ಇಷ್ಟು ಎಜುಕೇಷನ್ ಕೊಡಿಸ್ಬೇಕಾ ನಾವು ಮಕ್ಕಳಿಗೆ? ಇದ್ಯಾವ ಸುಡ್ಗಾಡು ಎಜುಕೇಷನ್ ಇದು? ನಾನು ನೋಡಿನಲ್ಲ. ವಿಡಿಯೋ ಕಾಲ್ ಮುಖಾಂತರ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅಂತ್ಯ ಸಂಸ್ಕಾರ ವಿಡಿಯೋ ಕಾಲ್ದಲ್ಲಿ ಕಣ್ಣೀರು ಸಹಿತ ಕಣ್ಣಾಗಿಲ್ಲ. ಅವ ಅಂದ ಮಗಳಿದ್ದವ್ರಿಗೆ, ದೌಡು ಮುಗಿಸ್ಬಿಡ್ರಪ್ಪ, ನಮಗೆ ಆಗೋದಿಲ್ಲ ಬರಾಕ, ಭಾಳ ಬ್ಯುಸಿ ಇದೀವಿ ನಾವು, ಏನೇನು ಕಾರ್ಯಗಳದಾವು ದೌಡು ಮುಗಿಸ್ಬಿಡ್ರಿ. ಹೆಣ ಏನಿತ್ತಲ್ಲ ತಂದಿದ್ದು ಅದು ಅನ್ನಕತ್ತಿತ್ತು. ನನ್ನ ದೊಡ್ಡವನನ್ನಾಗಿ ಮಾಡಿ ಹೊರದೇಶಕ್ಕೆ ಕಳಿಸಿದ್ದಕ್ಕೆ ನನಗೆ ಚಲೋ ಉಡುಗೊರೆ ಕೊಟ್ಟೆಪ್ಪ, ಧನ್ಯವಾದ ಅಂತ ಹೇಳಿ ತಂದೆ ಹಸು ನೀಗ್ತಾನೆ. ಇಂತಹ ಮಕ್ಕಳು ಬೇಕನು. ನಿಜವಾದ ಸುಖಿ ತಂದೆ ತಾಯಿ ಯಾರು? ಮಕ್ಕಳು ಫಾರಿನ್ದಾಗದಾರ, ತಿಂಗಳಿಗೆ 3 ಲಕ್ಷ ಸಂಬಳ ಹಾಕ್ತಾರ, ಅವರು ನಿಜವಾದ ತಂದೆ ತಾಯಿಗಳು ಸುಖಿಯಾಗಿರೋರಲ್ಲ, ಮತ್ತು ಮಕ್ಕಳು ಸುಖಿಯಾಗಿರೋರಲ್ಲ. ನಿಜವಾದ ತಂದೆ ತಾಯಿಗಳು ಸುಖ ಯಾವಾಗ ಬರ್ತೈತೆ ಅಂದ್ರೆ ಮಗ 3 ಲಕ್ಷ ಪಗಾರ ಹಾಕಿದಾಗ ಸುಖ ಬರೋದಿಲ್ಲ. ಮಗ ಚಲೋ ಹೆಂಡತಿನ ಮದುವೆ ಆದಾಗಲೂ ತಂದೆ ತಾಯಿ ಖುಷಿ ಪಡೋದಿಲ್ಲ. ದಿವಸ ಮಗ ದುಡಿದು ಮನೆಗೆ ಬಂದು ಅವ್ವ ಅಪ್ಪನ ಮುಂದೆ ಕುಂತು ಊಟ ಮಾಡ್ತಾನಲ್ಲ, ಅವಾಗ ತಂದೆ ತಾಯಿ ಖುಷಿ ಪಡ್ತಾರೆ. ಮತ್ತು ನಿಮ್ಮ ಹುಡುಗರು ದಿವಸ ರಾತ್ರಿ ಮನೆಗೆ ಅವು ಹೆಂಗೆ ಇರಲಿ, ಅವು ಓಡಾಳ್ತನ ಮಾಡಲಿ ಊರಾಗ, ನಿಮ್ಮ ಹುಡುಗರು ರಾತ್ರಿ ಮನೆಗೆ ಬರ್ತಾವಂದ್ರೆ ಮುದ್ದಾಡ್ರಿ ಅವಕ್ಕೆ. ಯಾಕೆ? ಊರು ಬಿಟ್ಟು ಹೋದು ಮರ್ತ ಬಿಡೋದು ನೀವು. ಬಿಜಾಪುರ ಸೀಮೆ ದಾಟಿದು ಮರ್ತ ಬಿಡುದೆ. ಬೆಂಗಳೂರು ಮೈಸೂರು ಒಳಗೆ ಒಮ್ಮೆ ಇಂಜಿನಿಯರ್ಗೆ ಹೋಗಿ ಸೆಟ್ಲ್ ಆದರೂ ಕನಸು ಕಾಣ್ಕೊಂತ ಕುಂದ್ರಿ, ಅವ್ರು ಸಾಧ್ಯನೇ ಇಲ್ಲ ಬರೋಕೆ. ಯಾಕೆ? ಅವ್ರು ವರ್ಕಿಂಗ್ ಸಿಸ್ಟಮ ಹಂಗಿರ್ತೈತೆ, ಅಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಒಂದು ಸಲ ಅವರು ಹೋದರು ಅಂದರೆ ಅವ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಅವರು ಕನ್ನಡ ಶಾಲೆಯ ಸರ್, ಪಾಪ ರಿಟೈರ್ಡ್ ಸರ್, ಅವ್ರು ಯೋಚನೆ ಮಾಡಿದ್ರು, ಎಲ್ಲಿ ಹೋದ ನನ್ನ ಮಗ ಅಂತ. ಇಬ್ಬರು ಗಂಡ ಹೆಂಡತಿ ಹುಡ್ಕೊಂಡು ಹೋದರು. ಎಲ್ಲಿ ಹೋಗ್ಯಾನ ಮಗ ಅಂತ ಹುಡ್ಕೊಂಡು ಹೋದರು, ಜಗತ್ತು ಅಡ್ಡಾಡಿದ್ರು, ಎಲ್ಲ ಕಡೆ ನೋಡಿದ್ರು, ಎಲ್ಲೂ ಮಗ ಸಿಗಲೇ ಇಲ್ಲ. ಒಂದು ಅವರು ಪಾಪ ಸೋಷಿಯಲ್ ಮೀಡಿಯಾದೊಳಗೆ ಹಾಕಿದ್ರು, ನನ್ನ ಮಗ ಸಿಕ್ಕಲ್ಲಿ ಹೇಳಿ, ನನ್ನ ಮಗ ಸಿಕ್ಕಲ್ಲಿ ಹೇಳಿ ಅಂತ. ಇದನ್ನು ಅವ್ರ ಮಗ ನೋಡಿದ್ದ. ನಮ್ಮಪ್ಪ ನನಗೆ ಹುಡುಕ್ಯಾಡಕತ್ತಾನ, ಸಿಕ್ನೆ ಅಂದ್ರೆ ನನ್ನ ಸಂಬಳ ತೊಗೋಬಹುದು ನಮ್ಮಪ್ಪ ಅಂತ ಯೋಚನೆ ಮಾಡ್ದ. ನನ್ನ ಸಂಬಳ ತೊಗೋಬಹುದು, ನನ್ನ ಹೆಂಡತಿ ಮಕ್ಕಳಿಗೆ ಅಡ್ಡಿಯಾಗ್ಬೋದು. ಮತ್ತಕಿ ಹೆಂಡತಿ ಹೇಳಿದ್ಲಕ್ಕೆ, ಮೊದಲ ಆಕಿ ಸೈನ್ ಮಾಡಿದ್ಲಕ್ಕೆ, ನೋಡು ನಾನು ನಿನ್ನ ಮದುವೆ ಆಗ್ಬೇಕು. ಇವು ಅತಿ ಓದಿರ್ತಾವಲ್ಲ ಹೆಣ್ಮಕ್ಳು, ಶಿವನೇ ಬಲ್ಲ. ಅವು ಆಕಿ ಬರೆದಿದ್ಲು, ನಿನ್ನ ಮದುವೆ ಆಗಬೇಕು ಅಂದ್ರೆ ನಿಮ್ಮ ಅವ್ವ ಅಪ್ಪ ಮನ್ಯಾಗಿರಬಾರ್ದು, ಅಂದ್ರೆ ನಾ ಮದುವೆ ಆಗಕ್ಕೆ ನಾ ಅಂತ ಬರೆದಿದ್ಲು. ಮತ್ತು ಈಗ ಮೊನ್ನೆ ನಾನು PT ಶೀಟ್ ಓದಿದೆ, ಡೆಕ್ಕನ್ ಹೆರಾಲ್ಡ್ ಆಫ್ 2023 ಅನ್ಸುತ್ತೆ, ಅದರೊಳಗೆ ಬಂದಿತ್ತು ಡೆಕ್ಕನ್ ಹೆರಾಲ್ಡ್. ಎಷ್ಟು ಚಂದ ಬರೆದಿದ್ದು ಅಂದ್ರೆ, ಹೆಂಡತಿ ಬೇಡಿಕೆ ಇಟ್ಟಾಳ ಮದುವೆ ಆಗಕ್ಕೆ. ಆಕಿ ಅಂದ್ಲು, ನನಗೆ ಗಂಡ ಮೂಗು ಹಿಂಗೆ ಇರ್ಬೇಕು, ಅವಂದು ಮೂಗು ಹಿಂಗೆ ಇರಬೇಕು. ಯಾಕೆ? ಈಕೆ ರಾಣಿ ಮಗಳು ಪಾಪ, ಅವಂದು ಮೂಗು ಹಿಂಗೆ ಇರಬೇಕು, ಅವಂದು ಕಿವಿ ಹಿಂಗೆ ಇರಬೇಕು, ಮತ್ತು ಅವ 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 ನನ್ನ ಮಾತನ್ನೇ ಕೇಳ್ಬೇಕು ಅವ ಯಾವಾಗಲೂ ಅಂತ ಬರ್ದಿದ್ಲಕ್ಕಿ. ಅಂದ್ರೆ ಇವು ಅಗ್ರಿ ಮಾಡಿದ್ರೆ ನನ್ನ ಮದುವೆ ಆಗ್ರಿ. ಮತ್ತು ನಿಮ್ಮ ಅವ್ವ ಅಪ್ಪನ ಏನೈತಲ್ಲ ಚಪ್ಪಲಿ ಬಿಟ್ಟಂಗೆ ದೂರ ಬಿಟ್ಟು ಬರಬೇಕು ನೀವು ಅಂತ ಬರ್ದಿದ್ಲು. ಮತ್ತು ಆ ಚಪ್ಪಲಿ ಬಿಟ್ಟಂಗೆ ಅವ್ವ ಅಪ್ಪನ ದೂರ ಬಿಟ್ಟು ಬರಬೇಕು, ಮೂಗು ಹಿಂಗೆ ಇರಬೇಕು, ನಿನ್ನ ಮಾತು ಕೇಳಬೇಕು ಅಂದ್ರೆ ಅವ ಅಂದ್ರೆ ನಾನು ನಿನ್ನ ಬದಲಿ ಹಂದಿನ ಮದುವೆಕ್ಕಿ ನಾವು ನೀನು ತೊಗೊಂಡು ನಾ ಏನು ಮಾಡಲಿ? ಹಂದಿನರ ಮದುವೆಕ್ಕಿ ನನ್ನದು. ಕಸ ತಿಂದರ ಊರು ಸ್ವಚ್ಛ ಇಡ್ತದ, ನೀ ಕಸ ಹಾಕಕ್ಕೆ ನೀ ಬೇಡ, ಕಸ ಹಾಕಕ್ಕೆ ನೀನು ಬೇಡ ಅಂದವ. ಹಿಂಗಂದಿದ್ರೂ ಯಾವ ತಂದೆ ತಾಯಿನೂ ಕಣ್ಣೀರು ಹಾಕ್ತಿದ್ದಿಲ್ಲ. ಅವೇನು ಸ್ಟೇಷನ್ದಾಗ ಎಲ್ಲ ಕಡೆ ಹುಡುಕ್ತಾರ, ಅದ್ರ ಮಗ ನೋಡಿದ್ದವ, ನಮ್ಮಪ್ಪ ಬರಾಕತ್ತಾನ, ನನ್ನ ಹುಡುಕಾಕತ್ತಾನ, ಹೆಂಗಾರ ಮಾಡಿ ಇವನ ಕಡೆ ಸಿಗಬಾರ್ದಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅವ ಏನು ಮಾಡಾಕತ್ತಿದ್ದ ಅಂದರೆ, ದೆಹಲಿ ಪಕ್ಕ ಒಂದು ತಾಲೂಕಿನ ರೈಲ್ವೆ ಸ್ಟೇಷನ್ನಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದ ಅವ. ದೆಹಲಿ ಪಕ್ಕ ಒಂದು ಸ್ಟೇಷನ್ನಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ದ. ಮತ್ತು ಇದು ರಿಯಲ್ ಸ್ಟೋರಿ, ಸತ್ಯ ಸ್ಟೋರಿ, ಓದಿದ್ದು ನಾನು ಮೊನ್ನೆ ಪೇಪರಲ್ಲಿ. ಅವ ವರ್ಕ್ ಮಾಡ್ತಿದ್ದ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ತಂದೆ ತಾಯಿ ಗೊತ್ತಾಗ್ತದ, ಅಲ್ಲಿ ದೆಹಲಿ ಪಕ್ಕ ತಾಲೂಕಿನಲ್ಲಿ ರೈಲ್ವೆ ಸ್ಟೇಷನ್ದಾಗ ಕೆಲಸ ಮಾಡಕತ್ತಾನ ನನ್ನ ಮಗ ಅಂತ ಬಂದು ಓಡಿ ನೋಡಿದ್ವು. ಅಲ್ಲಿರೋ ಒಬ್ಬ ವಾಚ್ಮ್ಯಾನ್ ಇವ್ರ ಕಡೆ ಒಂದು ಲೆಟರ್ ಕೊಟ್ಟ. ಲೆಟರ್ ಇಂಗ್ಲೀಷ್ನಾಗಿತ್ತು. ಇವನಿಗೆ ಇಂಗ್ಲೀಷ್ ಬರೋದಿಲ್ಲಲ್ಲ, ಅವ ತಲೆ ಓಡಿಸಿ ಇಂಗ್ಲೀಷ್ನಾಗ ಬರ್ತಿದ್ದ ಮಗ. ಏನಂತ ಬರ್ತಿದ್ದ ಅವ ಮಗ? ಅಂದ, ನಮ್ಮ ಅಪ್ಪ ಅವ್ವ, ಮೈ ಫಾದರ್ ಆ್ಯಂಡ್ ಮದರ್ ವಿಲ್ ಸೂನ್ ಅರೈವ್ ಟು ದಿಸ್ ಸ್ಟೇಷನ್. ಪಕ್ಕ ಬಂದೇ ಬರ್ತಾರೆ. ಡೋಂಟ್ ಇನ್ಫಾರ್ಮ್ ದೆಮ್ ದಟ್ ಐ ಆಮ್ ಹಿಯರ್. ನಾ ಇಲ್ಲದಿನ ಅಂತ ಅವರಿಗೆ ತಿಳಿಸ್ಬೇಡ. ಟೆಲ್ ದೆಮ್ ಐ ಆಮ್ ಡೈಡ್ ಅಂದವ. ನಾ ಸತ್ತೀನಿ ಅಂತ ಅವ್ರಿಗೆ ಹೇಳಿಬಿಡು, ನಾ ಇಲ್ಲ ಅಂತ ಅವ್ರಿಗೆ ಹೇಳಿಬಿಡು. ರಿಯಲ್ ಸ್ಟೋರಿಯಾ ಇದು. ಮತ್ತು ಅದು ಪೇಪರ್ದು ಫೋಟೋ ಐತಿ ನಿಮಗೆ, ಆಮೇಲೆ ನಾ ಬೇಕಿದ್ರೆ ಕಳಿಸ್ಕೊಡ್ತೀನಿ. ಅವ ಬರ್ದಿದ್ದ ಹಂಗೆ. ಲಾಸ್ಟಿಗೆ ಏನು ಬರ್ದಿದ್ದ ಗೊತ್ತೇನು? ಅವರು ಇವನು ಹುಡುಕು ಬರೋದಾಗ ಮನಿ ಮಾರಿದ್ರು, ಹೊಲ ಮಾರಿದ್ರು, ಎಲ್ಲ ಮಾರಿದ್ವು ಊರಾಗ.
ಸಣ್ಣ ಹಳ್ಳಿಯಾಗಿನ ಮನೆ ಎಷ್ಟರ ಪೆನ್ಷನ್ ಬರೋದೈತಿ, ಪೆನ್ಷನ್ 2-3 ಸಾವಿರ ಆಗಿನ ಕಾಲದಾಗ ಎಲ್ಲ ರೊಕ್ಕ ಅವನ ಮಗನಿಗೆ ಹುಡುಕ್ಯಾಡಕ್ಕೆ ಹಾಕಿದ್ರು. ಮಗ ಸಾಕ್ತಾನ, ಯಾಕೆ ಓದ್ಯಾನ ಅಪ್ಪ ಅಮ್ಮನಿಂದನೇ ಓದ್ಯಾನಲ್ಲ ಇವ, ದೊಡ್ಡವಾಗ್ಯಾನ ಅಪ್ಪ ಅಮ್ಮನಿಂದನೇ ದೊಡ್ಡವಾಗ್ಯಾನ. ನನ್ನ ಮಗ ಬರ್ತಾನ, ನನ್ನ ಸಾಕ್ತಾನ, ಮುಂದೊಂದು ದಿನ ಅವು ಏನು ಕೇಳ್ತಾವ್ರಿ, ತಂದೆ ತಾಯಿ ವಯಸ್ಸಾದವ್ರು ನಮಗೆ ಏನು ಕೇಳೋರು ಅದಾರ, ಹಬ್ಬಬ್ಬ ಅಂದ್ರೆ ನಮ್ಮ 2 ಪ್ರೀತಿ ಮಾತು ಕೇಳಿರ್ತಾರಷ್ಟೆ. ಏನು ನೀ ಜರ ದೊಡ್ಡವಾಗಿ ಮದುವೆ ಆಗಿ ಒಂದು ಮಕ್ಕಳಾದು ಅಂದ್ರೆ ಏನು ನೀ ಭಾಳ ದೊಡ್ಡವಾಗಿ ಬಿಟ್ಟೇನು, ನೀ ಎಷ್ಟು ದೊಡ್ಡವಾಗಿ ಬಿಟ್ಟೇನು, ನೀನು ಎಷ್ಟೇ ದೊಡ್ಡವಾಗು, ನೀನು ಎಷ್ಟೇ ಅತಿ ದೊಡ್ಡವಾಗು, ನಿನಗೆ ಜನ್ಮ ಕೊಟ್ಟವರು ತಂದೆ ತಾಯಿ ಅನ್ನೋದು ನೀ ಮರಿಬಾರ್ದು. ಅವ ಏನು ಬರೆದಿದ್ದ ಲಾಸ್ಟಲ್ಲಿ, ಇವರು ನನ್ನ ಹುಡುಕಾಟದಲ್ಲಿ ಇನ್ ಸರ್ಚ್ ಆಫ್ ಮೀ ಐ ನೋ ದ್ಯಾಟ್ ದೇ ಹ್ಯಾವ್ ಲಾಸ್ಟ್ ದೇಯರ್ ಹೌಸ್, ಎಕ್ಕರ್ ಆಫ್ ಲ್ಯಾಂಡ್, ಎವ್ರಿಥಿಂಗ್ ಇನ್ ದೇರ್ ವಿಲೇಜ್. ನನ್ನ ಹುಡುಕಾಟದಲ್ಲಿ ಅವ್ರು ಎಲ್ಲ ಬಿಟ್ಟಾರಂತ ನನಗೆ ಗೊತ್ತೈತಿ, ಅವ್ರು ಎಲ್ಲ ಬಿಟ್ಟು ಬಂದಾರಂತ ನನಗೆ ಗೊತ್ತೈತಿ. ಮತ್ತು ಇದನ್ನು ಯಾರು ಓದುತ್ತಿದ್ದೀರಿ ಬರೆದಿದ್ದ, ದೋಸ್ ಹೂ ಆರ್ ರೀಡಿಂಗ್ ದಿಸ್ ಐ ರಿಕ್ವೆಸ್ಟ್ ಯು, ಕೇಳ್ಕೊತೀನಿ ಏನು, ಗೋ ಆ್ಯಂಡ್ ಲಿವ್ ದೆಮ್ ಇನ್ ಓಲ್ಡ್ ಏಜ್ ಹೋಮ್. ಕೈ ಮುಗಿತೀನಿ, ಇದನ್ನು ಯಾರು ಓದಾಕತ್ತಿರಲ್ಲ, ಅಗ್ಲ ಮಗ್ಲ ದೆಹಲಿ ಒಳಗೆ ಅನಾಥಾಶ್ರಮಗಳು ಭಾಳ ಅದಾವ, ದೆಹಲಿ ಒಳಗೆ ಅನಾಥಾಶ್ರಮಗಳು ಭಾಳ ಅದಾವ, ಇದನ್ನು ಓದಿದವರು ಅನಾಥಾಶ್ರಮಕ್ಕೆ ಹೋಗಿ ಬಿಟ್ಟು ಬಿಡ್ರಿ ಅವರಿಗೆ ಅಂತ ಬರ್ದಿದ್ನಲ್ಲ. ಇಂಥ ಮಕ್ಕಳನ್ನ ದೊಡ್ಡವ್ರು ಮಾಡ್ಬೇಕಾ ನಾವು, ಇಂಥವು ಮಕ್ಕಳನ್ನ ದೊಡ್ಡವ್ರು ಮಾಡ್ಬೇಕಾ? ನಾನಂತೀನಿ ಕೋಟಿ ರೂಪಾಯಿ ಸಂಬಳ ತಂದು ತಂದೆ ತಾಯಿನ ಅನಾಥಾಶ್ರಮಕ್ಕೆ ಹಾಕು ಮಕ್ಕಳಲ್ಲ, ಊರಾಗ 400 ರೂಪಾಯಿ ದುಡಿದ್ರೂ ಮಕ್ಕಳನ್ನ ಸಾಕ್ತಾವಲ್ಲ, ಅವು ನಿಜವಾದ ಮಕ್ಕಳು.